ನಮಸ್ತೆ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡ ಕೆಪಿ ಭೂತಯ್ಯ ಅವರು ತಮ್ಮ ಸಂಘದ ವಿರುದ್ಧ ಕೇಳಿ ಬಂದಿರುವ ಆರೋಪಗಳಿಗೆ ಸ್ಪಷ್ಟನೆ ನೀಡಿ ತಿರುಗೇಟು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತ ಸಂಘದ ಅಭಿವೃದ್ಧಿ ಹಾಗೂ ಸಂಘಟನಾ ಚಟುವಟಿಕೆಗಳಿಗಾಗಿ ಒಬ್ಬ ಮಹಿಳೆ ನೀಡಿದ 10,000 ಹಣವನ್ನು ಸಂಘದ ವತಿಯಿಂದ ಅಧಿಕೃತವಾಗಿ ಸ್ವೀಕರಿಸಿ ಸಂಘದ ಕಾರ್ಯಗಳಿಗೆ ಬಳಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಿಚಾರ ಸಂಘದ ಸದಸ್ಯರು ಹಾಗೂ ಮುಖಂಡರಿಗೆ ಸಂಪೂರ್ಣವಾಗಿ ತಿಳಿದಿದ್ದು ಯಾವುದೇ ರೀತಿಯ ಹಣ ದುರುಪಯೋಗ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೆಲವು ನಕಲಿ ರೈತ ಸಂಘದ ಮುಖಂಡರು ಉದ್ದೇಶಪೂರ್ವಕವಾಗಿ ಮಹಿಳೆಯೊಬ್ಬರನ್ನು ಮುಂದಿಟ್ಟು ತಮ್ಮ ವಿರುದ್ಧ ಕೆಲವು ಸುಳ್ಳು ಆರೋಪಗಳನ್ನು ಮಾಡಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಇದೊಂದು ಸಂಘದ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನವಾಗಿದೆ ಎಂದು ಹೇಳಿದರು. ರೈತ ಸಂಘಟನೆಗಳು ರೈತರ ಹಿತಾಸಕ್ತಿಗಾಗಿ ಹಗಲಿರುಳು ಹೋರಾಟ ನಡೆಸುತ್ತಿವೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಮುಂದೆ ರೈತರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ನ್ಯಾಯಕ್ಕಾಗಿ ಹೋರಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ಸಂಘದ ಕಾರ್ಯಕರ್ತರು ಮತ್ತು ಮುಖಂಡರು ಯಾವುದೇ ರಾಜಕೀಯ ಅಥವಾ ಅಧಿಕಾರಿಗಳ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಎಂದು ಕೆಪಿ ಭೂತಯ್ಯ ಹೇಳಿದರು. ಸಂಘದ ನಿಷ್ಠಾವಂತ ಕಾರ್ಯಚಟುವಟಿಕೆಗಳನ್ನು ಸಹಿಸದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂಘದ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಲ್ಲದೆ ಯಾವುದೇ ಆರೋಪಗಳನ್ನು ಮಾಡುವ ಮುನ್ನ ಸಂಬಂಧಪಟ್ಟವರು ಮಾಧ್ಯಮಗಳ ಮುಂದೆ ಬಂದು ಸತ್ಯಾಂಶಗಳನ್ನು ಬಹಿರಂಗಪಡಿಸಬೇಕು. ಆಧಾರರಹಿತ ಆರೋಪಗಳ ಮೂಲಕ ರೈತ ಸಂಘಟನೆಗಳ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡಬಾರದು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ರೈತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೆಪಿ ಭೂತಯ್ಯ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಶಿವಚಕ್ರವರ್ತಿ ಚಾನೆಲ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ. ಒಂದು ಆರೋಪವನ್ನು ಮಾಡಿದ್ದಾರೆ. PM ಪಾಟೆ ಒಬ್ಬ ಮಹಿಳೆ ನಮಗೆ ಕೆಲಸ ಮಾಡಿಸಿಲ್ಲ, ಬ್ರಿಟಿಷರಿರುತ್ತೆ. ನಾನು ರೈತ ಸಂಘಕ್ಕೆ ಬಂದು 84 ಇಷ್ಟರಾಗೆ ಪಾದಾರ್ಪಣೆ ಮಾಡಿದ್ಮೇಲೆ ರೈತ ಸಂಘಕ್ಕೆ ರೈತ ಬೆಳಿತೇನೆ ಅಂತ ಅನೇಕ ರಾಜಕೀಯ ಪಕ್ಷಗಳು ನಮ್ಮ ಮೇಲೆ ಅನೇಕ ಕುತಂತ್ರಗಳನ್ನು ಮಾಡಿ ನಮ್ಮನ್ನೆಲ್ಲ ಥರದ ಆರೋಪಗಳನ್ನು ಮಾಡಿಸಿ, ಯಾರೋ ಒಬ್ಬ 8 ವರ್ಷದ ಬಾಲಕನ ಕರ್ಕೊಂಡು ನಮ್ಮ ಮೇಲೆ ಅತ್ಯಾಚಾರ ಮಾಡಿದಂಥ ಎಲ್ಲ ನನಗೆ ಗೊತ್ತು. ಇದು ಬೆಳಿಬಾರ್ದು, ಇದು ಬೆಳೆದ್ರೆ ನಮಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಅನೇಕ ತೊಂದರೆಗಳನ್ನು ಕೊಟ್ಟರು. ಆಮೇಲೆ ನನ್ನ ಮನುಷ್ಯಮರಕ್ಕೆ ಬೆಂಕಿ ಇಟ್ಟರು. ಇಂಥ ಒಂದು ಅನೇಕ ದೇಶಗಳಿಂದ ನಾನು ಇವತ್ತು ನ್ಯಾಯಕ್ಕೆ ಬಂದೆ. ಆಮೇಲೆ ಅಲ್ಲಿಂದ ಇಲ್ಲಿ ನಾನು ರೈತ ಸಂಘದಲ್ಲಿ ಒಂದು ಹೋರಾಟ ಮಾಡಬೇಕಾದ್ರೆ ಸುಮಾರು ಒಂದು 100 ಚಳವಳಿ ಮಾಡಿಸಿದ್ದೀವಿ. ಆ ಚಳವಳಿ ಎಂಥ ಚಳವಳಿ ಅಂತಂದರೆ ನಿಜವಾಗಿ ಜನರು ಕಣ್ಣಿಗೆ ಕಾಣುವಂತಹ ಚಳವಳಿಗಳು. ಈಗ KSRTC ಡಿಪೋ, KSRTC ಬಸ್ ಸ್ಟ್ಯಾಂಡು, ಮಾರ್ಕೆಟ್ನಲ್ಲಿ ಎಲೆಕ್ಟ್ರಾನಿಕ್ ಯಂತ್ರಗಳು, ಆಮೇಲೆ ಚಳ್ಳಕೆರೆ ಅಂಬೇಡ್ಕರ್ ಆಸ್ಪತ್ರೆ, ಇವೆಲ್ಲ ಜನಪರವಾದ ಹೋರಾಟಗಳನ್ನು ಮಾಡಬೇಕಾದ್ರೆ ಇದಕ್ಕೆಲ್ಲ ಸಂಪನ್ಮೂಲ ಹಣದ ಕೊರತೆ ಇರುತ್ತೆ. ಈಗ ನಮ್ಮ ರೈತರು ಯಾರೂ ನಮಗೆ ಹಣ ಕೊಡಲ್ಲ. ಕೆಲಸ ಮಾಡಿಸ್ಕೊಂತಾರೆ, ಹಣ ನಮ್ಮ ತೆಗೆಯೋದು 500 ರೂಪಾಯಿ ಊಟ ಮಾಡೋದು ಕೊಟ್ಟಿರ್ತಾರೆ. ನಾವು ಒಂದು ಯಾವುದೇ ಒಂದು ಚಳವಳಿ ಮಾಡಿದ್ರೆ ಅದಕ್ಕೆ ಸುಮಾರು 20-30 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ನೈಟ್ ಸೆಟ್ಟು, ಯಾಂಡಿಲ್ಲು ಮತ್ತು ಈ ಥರ ಎಲ್ಲ ಉದ್ರೆ ಮಾಡಿಸ್ತೀನಿ. ಯಾಂಡು ಉದ್ರೆ ಮಾಡಿಸ್ತೀನಿ, ನೈಟ್ ಸೆಟ್ ಉದ್ರೆ ಹಾಕ್ತೀನಿ, ಶ್ಯಾಮಿಲ್ ಉದ್ರೆ ಮಾಡಿಸ್ತೀನಿ. ಯಾರಿಗಾಗಿ ಕೆಲಸ ಮಾಡಿಕೊಟ್ಟಾಗ ಅವ್ರು 500 ಸಾವಿರ ಕೊಟ್ಟರೆ ಆ ದುಡ್ಡನ್ನು ತಗೊಂಡೋಗಿ ಅವ್ರ ಸಾಲಕ್ಕೆ ಜಮಾ ಮಾಡ್ತೀನಿ. ಅದನ್ನು ಪ್ರತಿ ದಿವಸನೇ 15 ವರ್ಷ ಆಗಿದ್ದು. ನಾನು ಮಂತನಕ್ಕೆ ಯಾವತ್ತೂ ನ್ಯಾಯಪ್ರಸ ನಾವು ಇಸ್ಕೊಂಡು ದುರುಪಯೋಗ ಪಡಿಸೋದು ಉದಾಹರಣೆ. ನಾವು ಇವತ್ತು ಆತ್ಮ ಸಾಕ್ಷಿಗೆ ಹೇಳ್ತಾ ಇದ್ದೀವಿ, ಯಾವುದೇ ಇದಲ್ಲ. ಅವರು ಏನು ಕೊಟ್ಟಾಗೆ ಹೊಲಕೊಡ್ಕೊಂಡ್ರೆ ಮಾರಾಟ ಮಾಡ್ಕೊಳ್ಳೋದಂತ ಹೋಗಿ ರದ್ದು ಮಾಡಿಸಿದೆ. ಆ ರದ್ದು ಮಾಡಿಸಿದ ಮೇಲೆ ತಾಲೂಕು ಆಫೀಸ್ ಬಂದು ಅಲ್ಲಿಂದ ತಾಸದಾವನ್ನು ಇದು ಮಾಡಿದ್ದೆ, ಅದು ರದ್ದು ಮಾಡಿಸಿದೆ. ರದ್ದು ಮಾಡಿಸಿದ್ಮೇಲೆ ಏನಾಗಿದೆ, ಆ ಊರಕ್ಕೆ ಹೋಗ್ಬಿಟ್ಟು ಯಾವನೇ ನಮ್ಮನ್ನ ಇದು ಮಾಡಿದ. ನಾನು ಕೇಸಲ್ಲ ವಜಾ ಮಾಡಿಸಿ ಬಂದಿದ್ದು ಸ್ವಲ್ಪ ಇವ್ರು ಯಾಕೆ ಟೀಕೆ ಮಾಡಿಬಿಟ್ಟು ಜನಗಳ ಅವ್ರು ಮತ್ತು ಎಷ್ಟು ಹುಡುಗರು ಬೈದಿದ್ದಲ್ಲ ಅವರು ಮತ್ತೊಂದು ಸಲ ಬಂದು ಅವ್ರಿಗೆ ಆವಾಜ್ ಆಗಿಬಿಟ್ಟು ನಾವು ಸುಮ್ಸಿಗೆ ಹಾಕ್ಬಿಡ್ತೀವಿ ಅಂತ ಅವ್ರು ಕೇಸ್ ಆಯಿತು. ಕೇಸ್ ಆದಮೇಲೆ 4 ತಿಂಗಳಾಯಮ್ಮ ನನಗೆ ಈ ಥರ ಮತ್ತು ಕೇಸ್ ಆಗಿತ್ತಪ್ಪ ಅಂತ ನಾನು ಬರಲೇ ಇಲ್ಲ. ಇದನ್ನು ಬಂಡವಾಳ ಮಾಡ್ಕೊಂಡು ನಾವು ರಂಗಸ್ವಾಮಿಗೆ ಒಂದು ಸನ್ಮಾನ ಮಾಡಬೇಕಂತ ಉದ್ದೇಶದಿಂದ ಹೋದರೆ ಆ ಸನ್ಮಾನ ಮಾಡಿದ ರಂಗಸ್ವಾಮಿ ಮೇಲೆ ಮತ್ತು ಅಖಂಡ ಕರ್ನಾಟಕ ರಂಗಸ್ವಾಮಿ ಯಾರು ಹುಟ್ಟಾಗಿದ್ದ ರಂಗಸ್ವಾಮಿ ಅವರೇನು ಇದಕ್ಕೆಲ್ಲ ಕುತಂತ್ರ ಮಾಡಿಬಿಟ್ಟು ಸಭೆ ನಡಿಬಾರ್ದು, ನಾವು ಕಪ್ಪುಬಟ್ಟೆ ಪ್ರದೇಶ ಮಾಡ್ಕೊಂತ ಇಲ್ಲ ಸಲದ ಜನ ಎದುರಿಸಿಬಿಟ್ಟು ಒಂದು ಭಯೋತ್ಕಾರ ಮಾಡಿ ಆ ಹೆಣ್ಮಗಳನ್ನ ಒಂದು ಚೂಡ್ತಾರೆ.
ಅಂಥ ಒಂದು ಸಣತನ ಮಾಡಬಂದು ನೂರಾರು ಕೋಟಿ ರೂಪಾಯಿ ಹೊಡ್ಕೊಂಬಂದು ಇವತ್ತು ರೈತ ಸಂಘದ ಹೆಸರಿನಲ್ಲಿ ಇವತ್ತು ರೈತ ಸಂಘ ಸೇರ್ಕೊಂಡು ತನ್ನ ಆಸ್ತಿಯನ್ನು ಕವಳಿಸಲಿಕ್ಕೆ ರಾಷ್ಟ್ರ ನಡೆಸ್ಕೊಳ್ಳಿಕ್ಕೆ ಇವತ್ತು ರೈತ ಸಂಘ ಸೇರ್ಕೊಂಡು ನಮ್ಮೆಲ್ಲ ಆರೋಪ ಮಾಡಬಂದು ಅವನ ಆತ್ಮಸಾಕ್ಷಿಯಾಗಿ ಎಷ್ಟು ಮಾಡಿದ್ದೀವಿ, ಎಷ್ಟು ದುಡಿದಿದ್ದೀವಿ, ಎಷ್ಟು ಭ್ರಷ್ಟಾಚಾರ ಮಾಡೋದನ್ನು ಸ್ವಲ್ಪ ಅವಲೋಕನ ಮಾಡಿರಬೇಕು. ಇಂಥವೆಲ್ಲ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ಇದೆಲ್ಲ ನಿರಾಧಾರ, ಇದು ಸತ್ಯಕ್ಕೆ ದೂರವಾದದ್ದು. ಇಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಜನ ಕೊಟ್ಟು ದುಡ್ಡಿನಲ್ಲಿ ಜನ ಕೆಲಸ ಮಾಡಿಸಿದ್ದೀವಿ. ರೈತ ಕೊಟ್ಟು ದುಡ್ಡು ಪಬ್ಲಿಕ್ಸ್ ಕೊಟ್ಟು ಅವ್ರು ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ರು ಒಂದು 500,000 ಕೊಟ್ಟರೆ 2,000 ಕೊಟ್ಟರೆ ಶಾಮಿನಲ್ಲಿ ಬಾಕಿ ತೀರಿಸ್ತೀವಿ, ಮತ್ತು ಗಾಂಧದಲ್ಲಿ ಸಾಲ ತೀರಿಸ್ತೀವಿ, ಮೈಸೂರಿನ ಸಾಲ ತೀರಿಸ್ತೀವಿ, ಕಾರ್ ಬಾಡಿ ಕೊಟ್ಟರೆ ಸಾಲ ತೀರಿಸ್ತೀವಿ. ಈಗ ನಾವು 40 ವರ್ಷಗಳ ಕಾಲ ಈ ರೈತ ಸಂಘ ಬಂದ ಮೇಲೆ ನಾವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಜನರ ದುಡ್ಡಿಂದ ವಸೂಲು ಮಾಡಿರ್ತಕ್ಕಂಥ ದುಡ್ಡನ್ನು ಜನಗೋಸ್ಕರ ಖರ್ಚು ಮಾಡ್ತೀವಿ, ಜನಗೋಸ್ಕರ ಹೋರಾಟ ಮಾಡ್ತೀವಿ. ಇವತ್ತು ಹೋರಾಟ ಮಾಡುವಂಥ ಹುಡುಗಾಟಗಾಗುತ್ತಾ? ಈಗ ಪೈಲೆಯಿಂದ ಆರೋಪ ಮಾಡಿಸಿರೋದು ನಿಮ್ಮ ಹೊಲ ಕೊಡ್ಕೊಳ್ಳೋದ್ರೆ ಮಾರಾಟ ಮಾಡ್ಕೊಳ್ಳೋದಂತ ಹೋಗಿ ರದ್ದು ಮಾಡಿಸಿದೆ. ಆ ರದ್ದು ಮಾಡಿಸಿದ ಮೇಲೆ ತಾಲೂಕು ಆಫೀಸ್ ಬಂದು ಅಲ್ಲಿಂದ ತಾಲೂಕನ್ನು ಇದು ಮಾಡಿದ್ದೆ, ಅದು ರದ್ದು ಮಾಡಿಸಿದೆ. ರದ್ದು ಮಾಡಿಸಿದ ಏನಾಗಿದೆ, ಆ ಊರಕ್ಕೆ ಹೋಗ್ಬಿಟ್ಟು ಯಾವನೇ ನಮ್ಮನ್ನ ಇದು ಮಾಡಿದ. ನಾನು ಕೇಸಲ್ಲ ವಜಾ ಮಾಡಿಸಿ ಬಂದಿದ್ದು ಸ್ವಲ್ಪ ಇವರು ಯಾಕೆ ಟೀಕೆ ಮಾಡಿಬಿಟ್ರು ಜನಗಳ. ಅವ್ರು ಮತ್ತು ಎಷ್ಟು ಹುಡುಗರು ಬೈದಿದ್ದಲ್ಲ ಅವರು ಮತ್ತೊಂದು ಸಲ ಬಂದು ಅವ್ರಿಗೆ ಆವಾಜ್ ಆಗಿಬಿಟ್ಟು ನಾವು ಸುಮ್ಸಿಗೆ ಹಾಕ್ಬಿಡ್ತೀವಿ ಅಂತ ಅವ್ರು ಕೇಸ್ ಆಯಿತು. ಕೇಸ್ ಆದಮೇಲೆ 4 ತಿಂಗಳಾಯಮ್ಮ ನನಗೆ ಈ ಥರ ಮತ್ತು ಕೇಸ್ ಆಗಿದ್ದಪ್ಪ ಅಂತ ನಾನು ಬರಲೇ ಇಲ್ಲ. ಇದನ್ನು ಬಂಡವಾಳ ಮಾಡ್ಕೊಂಡು ನಾವು ರಂಗಸ್ವಾಮಿಗೆ ಒಂದು ಸನ್ಮಾನ ಮಾಡಬೇಕಂತ ಉದ್ದೇಶದಿಂದ ಹೋದರೆ ಆ ಸನ್ಮಾನ ಮಾಡಿದ ರಂಗಸ್ವಾಮಿ ಮೇಲೆ ಮತ್ತು ಅಖಂಡ ಕರ್ನಾಟಕ ರೈತ ಸಂಘ ಯಾರು ಹುಟ್ಟಾಗಿದ್ದ ರಂಗಸ್ವಾಮಿ ಅವರೇನು ಇದಕ್ಕೆಲ್ಲ ಕುತಂತ್ರ ಮಾಡಿಬಿಟ್ಟು ಆ ಸಭೆ ನಡಿಬಾರ್ದು, ನಾವು ಕಪ್ಪುಬಟ್ಟೆ ಪ್ರದೇಶ ಮಾಡ್ಕೊಂತ ಎಲ್ಲ ಸಲದ ಜನ ಎದುರಿಸಿಬಿಟ್ಟು ಒಂದು ಬಯತ್ಕಾರ ಮಾಡಿ ಆ ಹೆಣ್ಮಗಳನ್ನ ಒಂದು ಚೂಡ್ತಾರೆ. ಅಂಥ ಒಂದು ಸಣತನ ಮಾಡಬಂದು ನೂರಾರು ಕೋಟಿ ರೂಪಾಯಿ ಹೊಡ್ಕೊಂಬಂದು ಇವತ್ತು ರೈತ ಸಂಘದ ಹೆಸರಿನಲ್ಲಿ ಇವತ್ತು ರೈತ ಸಂಘ ಸೇರ್ಕೊಂಡು ತನ್ನ ಆಸ್ತಿಯನ್ನು ಕವಳಿಸಲಿಕ್ಕೆ ರಾಷ್ಟ್ರ ನಡೆಸ್ಕೊಳ್ಳಿಕ್ಕೆ ಇವತ್ತು ರೈತ ಸಂಘ ಸೇರ್ಕೊಂಡು ನಮ್ಮೆಲ್ಲ ಆರೋಪ ಮಾಡಬಂದು ಅವನ ಆತ್ಮಸಾಕ್ಷಿಯಾಗಿ ಎಷ್ಟು ಮಾಡಿದ್ದೀವಿ, ಎಷ್ಟು ದುಡಿದಿದ್ದೀವಿ, ಎಷ್ಟು ಭ್ರಷ್ಟಾಚಾರ ಮಾಡೋದನ್ನು ಸ್ವಲ್ಪ ಅವಲೋಕನ ಮಾಡಿರಬೇಕು. ಇಂಥವೆಲ್ಲ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ಇದೆಲ್ಲ ನಿರಾಧಾರ, ಇದು ಸತ್ಯಕ್ಕೆ ದೂರವಾದದ್ದು. ಇಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಜನ ಕೊಟ್ಟು ದುಡ್ಡಿನಲ್ಲಿ ಜನ ಕೆಲಸ ಮಾಡಿಸಿದ್ದೀವಿ. ರೈತ ಕೊಟ್ಟು ದುಡ್ಡು ಪಬ್ಲಿಕ್ಸ್ ಕೊಟ್ಟು ಅವ್ರು ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ರು ಒಂದು 500,000 ಕೊಟ್ಟರೆ 2,000 ಕೊಟ್ಟರೆ ಶಾಮಿನಲ್ಲಿ ಬಾಕಿ ತೀರಿಸ್ತೀವಿ, ಮತ್ತು ಗಾಂಧದಲ್ಲಿ ಸಾಲ ತೀರಿಸ್ತೀವಿ, ಮೈಸೂರಿನ ಸಾಲ ತೀರಿಸ್ತೀವಿ, ಕಾರ್ ಬಾಡಿ ಕೊಟ್ಟರೆ ಸಾಲ ತೀರಿಸ್ತೀವಿ. ಈಗ ನಾವು 40 ವರ್ಷಗಳ ಕಾಲ ಈ ರೈತ ಸಂಘ ಬಂದ ಮೇಲೆ ನಾವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಜನರ ದುಡ್ಡಿಂದ ವಸೂಲು ಮಾಡಿರ್ತಕ್ಕಂಥ ದುಡ್ಡನ್ನು ಜನಗೋಸ್ಕರ ಖರ್ಚು ಮಾಡ್ತೀವಿ, ಜನಗೋಸ್ಕರ ಹೋರಾಟ ಮಾಡ್ತೀವಿ. ಇವತ್ತು ಹೋರಾಟ ಮಾಡುವಂಥ ಹುಡುಗಾಟಗಾಗುತ್ತಾ? ಈಗ ಪೈಲೆಯಿಂದ ಆರೋಪ ಮಾಡಿಸಿರೋದು ನಿಮ್ಮ ಈಗ ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. PM ಪಾಟೆ ಸ್ವಲ್ಪ ಒಂದು ಹೇಳಿ ನಮಗೆ ಕೆಲಸ ಮಾಡಿಸಿಲ್ಲ, 10,000 ಬ್ರಿಟಿಷರಿರುತ್ತೆ. ನಾನು ರೈತ ಸಂಘಕ್ಕೆ ಬಂದು 84 ಇಷ್ಟರಾಗೆ ಪಾದಾರ್ಪಣೆ ಮಾಡಿದ ಮೇಲೆ ರೈತ ಸಂಘಕ್ಕೆ ರೈತ ಬೆಳಿತೇನೆ ಅಂತ ಅನೇಕ ರಾಜಕೀಯ ಪಕ್ಷಗಳು ನಮ್ಮ ಮೇಲೆ ಅನೇಕ ಕುತಂತ್ರಗಳನ್ನು ಮಾಡಿ ನಮ್ಮನ್ನೆಲ್ಲ ಸಲದ ಆರೋಪಗಳನ್ನು ಮಾಡಿಸಿ ಯಾರೋ ಒಬ್ಬ 8 ವರ್ಷದ ಬಾಲಕನ ಕರ್ಕೊಂಡ್ಬಂದು ನಮ್ಮ ಮೇಲೆ ಅತ್ಯಾಚಾರ ಮಾಡಿದಂಥ ಎಲ್ಲ ನನಗೆ ಗೊತ್ತು. ಇದು ಬೆಳಿಬಾರ್ದು, ಇದು ಬೆಳೆದ್ರೆ ನಮಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಅನೇಕ ತೊಂದರೆಗಳನ್ನು ಕೊಟ್ಟರು. ಆಮೇಲೆ ನನ್ನ ಮನುಷ್ಯಮರಕ್ಕೆ ಬೆಂಕಿ ಇಟ್ಟರು. ಇಂಥ ಒಂದು ಅನೇಕ ದೇಶಗಳಿಂದ ನಾನು ಇವತ್ತು ನ್ಯಾಯಕ್ಕೆ ಬಂದೆ. ಆಮೇಲೆ ಅಲ್ಲಿಂದ ಇಲ್ಲಿ ನಾನು ರೈತ ಸಂಘದಲ್ಲಿ ಒಂದು ಹೋರಾಟ ಮಾಡಬೇಕಾದ್ರೆ ಸುಮಾರು ಒಂದು 100 ಚಳವಳಿ ಮಾಡಿಸಿದ್ದೀವಿ. ಆ ಚಳವಳಿ ಎಂಥ ಚಳವಳಿ ಅಂತಂದರೆ ನಿಜವಾಗಿ ಜನರು ಕಣ್ಣು ಕಾಣುವಂತಹ ಚಳವಳಿಗಳು. ಈಗ KSRTC ಡಿಪೋ, KSRTC ಬಸ್ ಸ್ಟ್ಯಾಂಡು, ಮಾರ್ಕೆಟ್ನಲ್ಲಿ ಎಲೆಕ್ಟ್ರಾನಿಕ್ ಯಂತ್ರಗಳು, ಆಮೇಲೆ ಚಳಕೆರೆಯಲ್ಲಿ 100 ಬೆಡ್ ಆಸ್ಪತ್ರೆ, ಇದೆಲ್ಲ ಜನಪರವಾದ ಹೋರಾಟಗಳನ್ನು ಮಾಡಬೇಕಾದ್ರೆ ಇದಕ್ಕೆಲ್ಲ ಸಂಪನ್ಮೂಲ ಹಣದ ಕೊರತೆ ಇರುತ್ತೆ. ಈಗ ನಮ್ಮ ರೈತರು ಯಾರೂ ನಮಗೆ ಹಣ ಕೊಡಲ್ಲ, ಕೆಲಸ ಮಾಡಿಸ್ಕೊಂತಾರೆ, ಹಣ ನಮ್ಮ ತೆಗೆಯೋದು 500 ರೂಪಾಯಿ ಊಟ ಮಾಡೋದು ಕೊಟ್ಟಿರ್ತಾರೆ. ನಾವು ಒಂದು ಯಾವುದೇ ಒಂದು ಚಳವಳಿ ಮಾಡಿದ್ರೆ ಅದಕ್ಕೆ ಸುಮಾರು 20-30 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ನೈಟ್ ಸೆಟ್ಟು, ಯಾಂಡಿಲ್ಲು ಮತ್ತು ಈ ಥರ ಎಲ್ಲ ಉದ್ರೆ ಮಾಡಿಸ್ತೀನಿ. ಯಾಂಡು ಉದ್ರೆ ಮಾಡಿಸ್ತೀನಿ, ನೈಟ್ ಸೆಟ್ ಉದ್ರೆ ಹಾಕ್ತೀನಿ, ಶಾಮಿಲ್ ಉದ್ರೆ ಮಾಡಿಸ್ತೀನಿ. ಯಾರಿಗಾದ್ರೂ ಕೆಲಸ ಮಾಡಿಕೊಟ್ಟಾಗ ಅವ್ರು 500,000 ಕೊಟ್ಟರೆ ಆ ದುಡ್ಡನ್ನು ತಗೊಂಡೋಗಿ ಅವ್ರ ಸಾಲಕ್ಕೆ ಜಮಾ ಮಾಡ್ತೀನಿ. ಅದನ್ನು 10 ದಿವಸನೇ 15 ವರ್ಷ ಆಗಿದ್ದು. ನನ್ನ ಮಂತನಕ್ಕೆ ಯಾವತ್ತೂ ನ್ಯಾಯ ಪೈಸೆ ನಾವು ಇಸ್ಕೊಂಡು ದುರುಪಯೋಗ ಪಡಿಸೋದು ಉದಾಹರಣೆ ಇಲ್ಲ. ನಾವಿವತ್ತು ಆತ್ಮಸಾಕ್ಷಿಗೆ ಹೇಳ್ತಾ ಇದ್ದೀವಿ, ಯಾವುದೇ ಇದಲ್ಲ. ಅವರು
ಏನು ಕೋಟರ್ಗೆ ಮಂಥನಗಳು ಈ ಥರ ಪ್ರಚೋದನೆ ಮಾಡಿ ಯಾರೋ ಅಗೌರವ ಮಾಡಬೇಕಂದ್ರೆ ನಿನಗೂ ಅಗೌರವ ಆಗುತ್ತೆ, ನಿಮ್ಮ ಮಂಥನಗಳು ಹಾಳಾಗುತ್ತೆ. ಇವತ್ತು ಸಂಘಟನೆ ಕಾರಣ ಹುಟ್ಟೋದೇ ಕಷ್ಟ. ಇವತ್ತೆಲ್ಲರೂ ಕೂಡ ಸ್ವಾರ್ಥದ ಜಗತ್ತು ಇದು. ಈ ಸ್ವಾರ್ಥದ ಜಗತ್ತಿನಲ್ಲಿ ಇಂಥವ್ರು ಯಾರೋ ಒಬ್ಬರು ಇಬ್ಬರು ಸಂಘಟನೆಗಾಗಿ ಹೋರಾಟ ಮಾಡ್ತಿರ್ತಾರೆ. ಜನಗಳಿಂದಲೇ ನಾವು ಸಂಘಟನೆ ಕಟ್ತಾ ಇರೋದು. ದುಡ್ಡು ಸಂಘಟನೆಗೆ ಜನನೇ ಕೊಡಬೇಕು. ಇಡೀ ರುದ್ರಪ್ಪ, ಪ್ರೊಫೆಸರ್ ನಂಜುಂಡಸ್ವಾಮಿ, ಪುಟ್ಟಣ್ಣಯ್ಯನಂತರು ಎಲ್ಲರೂ ಕೂಡ ಲಕ್ಷಾಂತರ ರೂಪಾಯಿ ಸಂಘಟನೆಗೆ ಅಲ್ಲಿ ಬಂದಿರತಕ್ಕಂಥ ಜನಗಳಿಂದಲೇ ವಸೂಲಿ ಮಾಡಿ ಅದಕ್ಕೆ ಖರ್ಚು ವೆಚ್ಚ ಬರೆಸ್ತಿರ್ತಕ್ಕಂಥದ್ದು. ಅದರಿಂದ ಜನಗಳಿಗೋಸ್ಕರ ಜನಗಳ ಹಣದಿಂದಲೇ ಈ ಸಂಘ ಕಟ್ಟಿರೋದ್ರಿಂದ ನಾವು ಎಲ್ಲಿ ಬೇಕಾದರೂ ಭ್ರಷ್ಟರನ್ನ, ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಹಿಡಿದು ಕೇಳೋಂಥ ಶಕ್ತಿ ಯಶಸ್ಸಲ್ಲಿ ಯಾಕೈತೆ ಅಂತಂದರೆ ನಮ್ಮ ದುಡ್ಡಿಂದ ನಾವು ಸಂಘ ಕಟ್ಟಿರೋದಕ್ಕೆ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತು ಇಂಥ ಕುತಂತ್ರಗಳನ್ನು ಇತ್ತೀಚೆಗೆ ಬಂದಂಥ ರೈತ ಸಂಘದ ಹೋರಾಟಗಾರರು ನಕಲಿ ಹೋರಾಟಗಾರರಾಗಿದ್ದಾರೆ. ಎಲ್ಲ ಆಫೀಸುಗಳಲ್ಲಿ ದುಡ್ಡು ನೋಡಿ ಎದುರಿಸೋದು ಬೆದರಿಸೋದು ಮಾಡಿದ್ದಾರೆ. ನಿಜವಾದ ರೈತ ಸಂಘದ ಕಾರ್ಯಕರ್ತರು ಮನೆಗಿರ್ತಾರೆ, ಕೆಲಸ ಮಾಡ್ಕೊತಾರೆ, ಮನೆಗಿರ್ತಾರೆ. ಅದರಿಂದ ಇವಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ಜನನೇ ಬುದ್ಧಿ ಕಲಿಸೋಂಥ ಕಾಲ ಬರುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ. ಸಭೆ ಮಾಡೋಣ ಅಂದಾಗ ನಾವು ಗೌರವಪೂರ್ವಕವಾಗಿ ಆ ಯಜಮಾನರಿಗೆ ಏನು ಸಲ್ಲಬೇಕು ರೈತ ಸಂಘದಿಂದ, ನೀವು ಹಿರಿಯರು, ನಮಗೆ ಎಲ್ಲ ಗುರುಗಳು, ಅದರಿಂದ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ನಾವೊಂದು ಮಾಡಿದ್ವಿ. ಅಲ್ಲಿ ಮಾಡಿರೋದನ್ನು ಅವರು ವಿರೋಧ ಮಾಡಿದರು. ಮತ್ತು ಇನ್ನೊಂದು ನಾವು ಯಾತಕ್ಕೆ ಪ್ರಶಾಪುರ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಇವರು ರಾಗಿ ದುಡ್ಡು ಹೊಡೆದರೆ ಲಕ್ಷಾಂತರ ರೂಪಾಯಿ ಅಂತೇಳಿ ಈಗ ಯಾರು ಪ್ರಚೋದನೆ ಮಾಡಿ ಹೆಣ್ಮಗಳು ಬಿಟ್ಟಿದ್ದಾರೆ ಅವರೇ ಇವ್ರ ಮೇಲೆ ಆಪಾದನೆ ಮಾಡಿದರು. ಸೋಪು ರಂಗಸ್ವಾಮಿ ಅವ್ರ ಮೇಲೆ ದುಡ್ಡು ಹೊಡೆದಿದ್ದಾರೆ ಅಂತ. ನಾನು ಕಂಡಂಗೆ 40 ವರ್ಷದ ಒಂದು ಇತಿಹಾಸ ರೈತ ಸಂಘಟನೆಯಲ್ಲಿ ಆ ಮನುಷ್ಯ ಎಂದೂ ಕೂಡ 1 ರೂಪಾಯಿಗೂ ಕೂಡ ಲೋಪ ಮಾಡಿದಂಥ ಒಂದು ಉದಾಹರಣೆ ಇಲ್ಲ ನಾನು ಕಂಡಂಥ ಒಂದು ರಂಗಸ್ವಾಮಿ. ಆದರೆ ಇವರೇ ದುಡ್ಡು ಹೊಡ್ಕೊಂಡು ಬಂದಿರೋದು. ಬೇರೆ ಕಡೆಯಿಂದ ಸರ್ಕಾರಿ ನೌಕರಿಗಳಾಗಲಿ ಏನೇನೋ ಮಾಡ್ಕೊಂಡು ಹೊಡ್ಕೊಂಡ್ಬಂದು ಅಲ್ಲೆಲ್ಲ ಜಮೀನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಮುಚ್ಚಾಕಕ್ಕೆ ಇಂಥದ್ದೇ ಸರಿ ಇರಲ್ಲ ಅಂತೇಳಿ ಇಂಥನ್ನೆಲ್ಲ ದೂರ ಇಡೋದಕ್ಕೆ ರಂಗಸ್ವಾಮಿ ಮೇಲೆ ಆರೋಪ ಮಾಡಿ ಆ ರೈತ ಸಂಘಟನೆಯನ್ನು ಅವ್ರ ಕೈಗೆ ತಗೊಳ್ಳೋಕ್ಕೆ ಇದು ಒಂದು ಸಂಚು ಮಾಡಿ ಇವತ್ತು ಅಲ್ಲಿಗೆ ರಂಗಸ್ವಾಮಿ ಬಂದು ನಮ್ಮನ್ನೆಲ್ಲ ಬಿಟ್ಟು ಬೈಲಾಗುತ್ತೆ ಅಂತೇಳಿ ಈ ಭೂಮೈಯ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ನಮ್ಮ ಕಡೆ ಕೇಳೋದಾಗಿದೆ. 2-3 ವರ್ಷದ ಕೆಳಗಡೆ ಕೇಳ್ಬೋದಾಗಿತ್ತು. ಒಂದು ಅವ್ರ ಮನೆ ಐತೆ, ಮಾಟ ಐತೆ, ಎಲ್ಲ ಐತೆ. ಇವತ್ತೇ ಸಭೆಗೆ ಘಟನೆ ಆಗ್ತಾ ಇದೆ. ಮಹಿಳೆಗೆ ಯಾವ ಕೆಲಸ ಮಾಡ್ಕೊಡ್ತೀವಿ? ಮಹಿಳೆಗೆ ಕೆಲಸ ಎಷ್ಟು ವರ್ಷ ಮಾಡ್ಕೊಡ್ತೀವಿ? 2 ವರ್ಷದ ಘಟನೆ. ಯಾವ ಪುರುಷರ ಸನ್ಮಾನ ಮಾಡಿದ್ರು ಇದು ಅವರು ಈ ಸಭೆ ನಡೀಕೊಡ್ದು ನಾವು ತಪ್ಪುಪಾಠ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ನಂಬಿಕೆ ಹಾಕಿದ್ರು. ಆದರೆ ನಾವೇನು ಕೇರ್ ಮಾಡಲಿಲ್ಲ. ಮಾಡೋ ಸ್ವಾತಂತ್ರ್ಯತೆ ಎಲ್ಲ ಇದೆ, ಬೇಕಾದಂಗೆ ಮಾಡಿ ಅಂದ ಮೇಲೆ ಇದೆಲ್ಲ ಇದಕ್ಕೆ ಪ್ರಚೋದನೆ ಕೊಟ್ಟು ಹಾಕಿ ಕಳಿಸಿರ್ತಕ್ಕಂಥದ್ದು. ಈಗ ಆ ಮಹಿಳೆ ಆರೋಪ ಮಾಡಿರುವಂಥದ್ದು ಏನೈತಲ್ಲ, ಇದನ್ನ ನಿಮ್ಮ ಒಂದು ರೈತ ಸಂಘದವರೇ ಇನ್ನೊಂದು ಬೇರೆ ಗುಂಪಿನಿಂದ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಯಾರೂ ಕೂಡ ರೈತ ಸಂಘಟನೆ ಬಗ್ಗೆ ಮಾತಾಡಲ್ಲ. ಇವತ್ತೇನು ನಮ್ಮ ಸಂಘಟನೆಗಳು ಓಡಾಗಿದವಲ್ಲ, ಭೂತಯ್ಯ ಬೆಳಿಬಾರ್ದು ಅಂತ ನನ್ನ ಗುಂಪು, ನಾನು ಬೆಳಿಬಾರ್ದು ಅಂತ ಇನ್ನೊಬ್ಬರು ಗುಂಪು, ಈ ಗುಂಪುಗಳಲ್ಲಿ ಕಿತ್ತಾಟದಲ್ಲಿ ಎಲ್ಲ ಪ್ರಚೋದನೆ ಮಾಡಿ ಅವ್ರನ್ನ ಮಾನವ ಮರ್ಯಾದೆ ಕಳೆಯುವಂಥ ಕೆಲಸಗಳನ್ನ ನಮ್ಮವರೇ ಮಾಡ್ತಿರೋದು. ರೈತ ಸಂಘದವ್ರು ಬೇರೆ ಅಲ್ಲ, ಸರ್ಕಾರಿ ಅಧಿಕಾರಿಗಳು ಮಾಡಲ್ಲ, ರಾಜಕಾರಣಿಗಳು ಮಾಡಲ್ಲ, ಜನರು ಮಾಡಲ್ಲ, ಯಾರಿಗೂ ಧೈರ್ಯ ಬರೋದು ಬರೋದಿಲ್ಲ. ಇಂಥ ತೇಜೋವಧಿಯನ್ನು ನಾನು ದಯವಿಟ್ಟು ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ. ಈಗ ಇಂಥ ಪುಣ್ಯಾತ್ಮ ನಮ್ಮ ಕಾಲಕ್ಕಲ್ಲಿ ನಾವೇ ಧನ್ಯವಾದ ರಂಗಸ್ವಾಮಣ್ಣ ಅಂತ ಭೂತಣ್ಣರಿಗೆ ಕೊಟ್ಟಾಯ್ತಂತ ಅವ್ರು ಕಾಣ್. ಯಾಕಂದ್ರೆ ಅದನ್ನೇ ನಾನು ಹೇಳ್ತಿರೋದು. ಇಂಥ ಮಹಾನ್ ವ್ಯಕ್ತಿನ ನಮ್ಮ ಕಾಲಕ್ಕಲ್ಲಿ ಪಡೆದಿರ್ತಕ್ಕಂಥ ನಾವು ರೈತರು ಪುಣ್ಯವಂತರು ಧನ್ಯವಾದ. ನಾವು ಸ್ವಾಮಿ ನಿಮ್ಮನ್ನ ಪಡೆದಿರ್ತಕ್ಕಂಥ ರೈತರು ನಾವೇ ಧನ್ಯವಂತರು. ಮತ್ತೆ ಹಿಂಗಾಗೈತಲ್ಲ ಕೊಡ್ರಿ ಅಂದಾಗ್ಲೇ ಬಗೆಹರಿತಿತ್ತಪ್ಪ. ಭೂತಪ್ಪ ಕರೆಕ್ಟಾಗಿ ಲೆಕ್ಕಾಚಾರ ಮಾಡ್ಕೊಂಡಿದ್ದೀನಿ. ಸೈನ್ ಹಾಕಿಸ್ಕೊಂಡಿಲ್ಲಪ್ಪ ಅಧಿಕಾರಿಗಳ ತೆಗೆ ಮುಂದೆ ನಿಂತ್ಕೊಂಡು. ನಾನು 10,000 ರೂಪಾಯಿ ಕೊಟ್ಟಿದ್ದು ಸೈನ್ ಹಾಕಿಸ್ಕೊಂಡಿದ್ರೆ ಕೋರ್ಟ್ಗೆ ಹೋಗ್ತಿರ್ಲಿಲ್ಲಪ್ಪ. ಇದು ದುಡ್ಡು ಕೊಟ್ಟಾಗ ಕೋರ್ಟ್ನಾಗ ಮುಂದಕ್ಕೆ ಹೋಗ್ಬಿಡ್ತಪ್ಪ. ಅವ್ರ ಅಧಿಕಾರಿಗಳು ಸೈನ್ ಹಾಕೊಡ್ಲಿಲ್ಲ ಫಾರಮ್ಗೆ. ಭೂಗಂಡ
ಬಾಡಿಗೆ ವಿಜ್ಞಾನಿಕ ಅಧಿಕಾರಿಗಳು ತೊಂದರೆ ಮಾಡಿದ ಅಧಿಕಾರಿ ಯಾವ ಅಧಿಕಾರಿಗಳು ಅಂತ ಕೇಳ್ತೀರಾ? ತಗೊಂಡು ಹೋಗ್ಬಿಟ್ಟು ತಹಸೀಲ್ದಾರರು ಕೋರ್ಟ್ನವರು ಎಲ್ಲರೂ ಸೇರ್ಕೆ ಭೂತಪ್ಪಗೆ 10,000 ರೂಪಾಯಿ ಕೊಟ್ಟು ಬಾರಪ್ಪ ಸೈನ್ ಹಾಕ ನನಗೆ 10,000 ರೂಪಾಯಿ ಕೊಟ್ಟರೆ ನಾನು ಅದ್ರ ಮುಂದೆ ಮಾತು ಅಂತ ನಾನೇ ಕಾಳು ಮಾಡ್ಕೊಂಬಂದು ಅವ್ರು ಕರ್ಕೊಂಡು ಊಟ ತಿಂತಿದ್ದು ಬೇಡಪ್ಪ, ನಾವು ರೈತರೇ, ನಾವು ದುಡ್ದಿರೋದು ನೀವು ಉಂಬೋದು. ನನಗೆ ಕಷ್ಟ ನಮ್ಮ ಇತಿಹಾಸಾಗೂ ನಮ್ಮ ರಂಗಮಣೆ ಮಾಡಲಿಲ್ಲ, ಸಾಲ್ವ್ ಮಾಡಿಲ್ಲ, ನಮ್ಮ ಇತಿಹಾಸಾಗೂ ಮಾಡಲಿಲ್ಲ. ನಾವು ರೈತರು ನಮ್ಮ ಚಳಕೆರೆ ತಾಲೂಕು ನಿನ್ನ ಪಡೆದ್ರೆ ನಾವು ಧನ್ಯವಂತರು ಅಂತ ಹೇಳ್ತೀವಿ. ನಿಂತಾಗ ಹಾಡು ಕಟ್ಟಿ ಹೇಳೋದು ನಾವು ಇನ್ನೂ ಸಣ್ಣ ಹುಡುಗರು ಎತ್ತರಿಸಿ ಹಂಗೆ ಓದ್ತಿದ್ವಿ. ನಿಂತಾಗ ಹಾಡು ಕಟ್ಟಿ ಆ ರೈತನ ಅಧಿಕಾರಿಗಳನ್ನ ಅಲ್ಲೇ ಮಾತಲ್ಲೇ ಕಟ್ಟಿ ಹಾಕ್ಬಿಡೋದು. ಮಹಾನ್ ಪುರುಷ ನಿಜವಾಗ್ಲಪ್ಪ, ನಾವು ಪುಣ್ಯವಂತರು, ನಿನ್ನ ಪಡೆದಾರ ನಾವು ನಮ್ಮ ತಾಲೂಕಲ್ಲಿ ನಿನ್ನ ಪಡೆದಂತಾರ ನಾವು ಪುಣ್ಯಾತ್ಮರು ಅಂತ ನಾವು ನೆನಸ್ತೀವಿ. ಯಾರ ಹತ್ರನೂ ನಿನ್ನ ಇಂತ ಬರ್ಲಿಲ್ಲಲ್ಲಪ್ಪ. ಸೆಷನ್ ಕೋರ್ಟಿಂದ ಬಂದೈತೆ ಸೆಷನ್ ಕೋರ್ಟ್ ಅಂದ್ರೆ ಎಂತ ಕೋರ್ಟ್ ಅಪ್ಪ ಅದು? ಸಿವಿಲ್ ಕೋರ್ಟ್ ಮಾಡಿದ್ದು ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಕಳಿಕೆ ಸ್ವಂತದಂದ್ರೆ ಊಟ ಮಾಡ ನಡಿಯಮ್ಮ, ನಾನು ಜೊತೆ ಮಾತಾಡ್ಸುತ್ತೆ ನಡಿ. ಸಭೆ ಮಾತಾಡಬಾರ್ದು ಅದನ್ನು. ಇಲ್ಲ ಅದಕ್ಕೆ ಹೇಳ್ದ ಈಗ ಅಲ್ಲಿ ಕುತ್ಕೊಂಡು ಅದನ್ನ ನನಗೆ 10,000 ರೂಪಾಯಿ ದುಡ್ಡು ಇಸ್ಕೊಂಡು ಅವರು ಯಾವ ರೀತಿಯಾಗಿ ನನ್ನ ದುಡ್ಡು ಕೊಟ್ಟಿಲ್ಲ. ಕೋರ್ಟ್ ಹೋಗೈತೆ, ಇವತ್ತು ಲೈಸೆನ್ಸ್ ಕೋರ್ಟ್ ಹೋಗೈತೆ, ಇವತ್ತು ಸಮನ್ಸ್ ಬಂದೈತೆ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.